ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಹರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ. ಅಣ್ಣನಾದ ರಾವಣನಿಂದ ಕಾಲಿನಿಂದ ಒದೆಸಿಕೊಂಡು ತಿರಸ್ಕರಿಸಲ್ಪಟ್ಟಂತಹ ವಿಭೀಷಣನು ತನ್ನ ಪ್ರಭುವಾದ ಶ್ರೀರಾಮಚಂದ್ರನ ಬಳಿಗೆ ಶರಣಾಗತನಾಗಿ ಬಂದಿದ್ದಾನೆ. ಮೊದಲಿಗೆ ಸುಗ್ರೀವನು ಆತನನ್ನು ಕಂಡಾಗ ನಿಶಾಚರರ ಮಾಯೆಯನ್ನು ನಂಬಲಸಾಧ್ಯ ಎಂದು ತಿರಸ್ಕರಿಸುತ್ತಾನೆ. ಆದರೆ ಶ್ರೀರಾಮಚಂದ್ರನು ಸುಗ್ರೀವನನ್ನು ಸಮಾಧಾನಪಡಿಸಿ, ಆತ ಯಾರೇ ಆಗಿರಲಿ, ಆತ ಶತ್ರುವಿನ ತಮ್ಮನೇ ಆಗಿದ್ದರೂ ನನ್ನಲ್ಲಿ ಶರಣಾಗತನಾಗಿ ಭಯಭೀತನಾಗಿ ಬಂದಿದ್ದಾನೆ. ಶರಣಾಗತರನ್ನು ರಕ್ಷಿಸುವುದು ಕ್ಷತ್ರಿಯರ ಕರ್ತವ್ಯ ಹಾಗೂ ನನ್ನ ಬಿರುದು ಕೂಡ. ಯಾವ ಕಾರಣದಿಂದಲೂ ನಾನು ಶರಣಾಗತನಾದವನನ್ನು ತಿರಸ್ಕರಿಸಲಾರೆ. ಆದ್ದರಿಂದ ಆತನನ್ನು ಕರೆದುಕೊಂಡು ಬಾ ಎಂದು ಶ್ರೀರಾಮಚಂದ್ರನು ಹೇಳಿದನು. ಅದರಂತೆಯೇ ವಿಭೀಷಣನು ಶ್ರೀರಾಮಚಂದ್ರನ ಬಳಿಗೆ ಬಂದು ರಾಮ ಲಕ್ಷ್ಮಣರಿಬ್ಬರನ್ನು ನೋಡಿ ಅತ್ಯಂತ ಆನಂದದಿಂದ ತಾನು ರಾವಣನ ತಮ್ಮ ಎಂದು ನಿಜವಾದ ತನ್ನ ಪರಿಚಯವನ್ನೇ ಹೇಳಿಕೊಂಡು ಆತನಿಗೆ ನಮಸ್ಕರಿಸುತ್ತಿರುವನು. ನಂತರ ಪ್ರಭುವು ಹಾಗೂ ಲಕ್ಷ್ಮಣನು ವಿಭೀಷಣನನ್ನೆಬ್ಬಿಸಿ ಆತನನ್ನು ಆಲಂಗಿಸಿಕೊಂಡರು. ಬಳಿಕ ಶ್ರೀರಾಮನು ವಿಭೀಷಣನನ್ನು ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಅಭಯ ವಚನಗಳನ್ನು ನುಡಿದನು. ಓ ಲಂಕೇಶ್ವರ, ನೀನು ಮತ್ತು ನಿನ್ನ ಕುಟುಂಬ ಸಹಿತ ಕ್ಷೇಮವೇ? ನೀನು ವಾಸವಾಗಿರುವ ಸ್ಥಾನವು ಸರಿಯಿಲ್ಲ. ಹಗಲು ರಾತ್ರಿ ದುಷ್ಟರ ಮಧ್ಯದಲ್ಲೇ ವಾಸಿಸುತ್ತಿರುವೆ. ಮಿತ್ರನೇ, ಇಂತಹ ಸ್ಥಿತಿಯಲ್ಲಿ ನೀನು ನಿನ್ನ ಧರ್ಮವನ್ನು ಹೇಗೆ ನಿರ್ವಹಿಸುತ್ತಿದ್ದೀಯೇ? ನಾನು ನಿನ್ನ ಆಚಾರ ವ್ಯವಹಾರಗಳನ್ನು ಚೆನ್ನಾಗಿ ಬಲ್ಲೆನು. ನೀನು ತುಂಬಾ ನೀತಿ ನಿಪುಣನು. ಅನೀತಿಯು ನಿನಗೆ ಹಿಡಿಸದು. ಅಯ್ಯ, ದುಷ್ಟರ ಸಹವಾಸಕ್ಕಿಂತ ನರಕವಾಸವೇ ಮೇಲು. ಆದ್ದರಿಂದ ವಿಧಾತನು ದುಷ್ಟರ ಸಂಘವನ್ನು ಎಂದು ಯಾರಿಗೂ ಕೊಡಬಾರದು. ಆಗ ವಿಭೀಷಣನು ಹೇಳುತ್ತಾನೆ, ಓ ರಘುನಾಥ, ಈಗ ನಿಮ್ಮ ಚರಣ ದರ್ಶನದಿಂದ ನಾನು ಕ್ಷೇಮವಾಗಿದ್ದೇನೆ. ನೀವು ನನ್ನನ್ನು ಸೇವಕನೆಂದು ಬಗೆದು ನನ್ನ ಮೇಲೆ ಕೃಪೆಗೈದಿರುವಿರಿ. ಜೀವಿಯು ಶೋಕಧಾಮವಾದ ವಿಷಯ ವಾಸನೆಗಳನ್ನು ಕಾಮನೆಗಳನ್ನು ತ್ಯಜಿಸಿ ಶ್ರೀರಾಮಚಂದ್ರನನ್ನು ಭಜಿಸುವ ತನಕ ಅವನಿಗೆ ನೆಮ್ಮದಿ ಇರುವುದಿಲ್ಲ. ಕನಸಿನಲ್ಲೂ ಮನಃಶಾಂತಿ ಲಭಿಸದು. ಧನುರ್ಬಾಣಗಳನ್ನು ತೂಣೀರವನ್ನು ಧರಿಸಿದ ಶ್ರೀ ರಘುನಾಥನು ಹೃದಯದಲ್ಲಿ ನೆಲೆಸುವ ತನಕ ಲೋಭ, ಮೋಹ, ಮದ, ಮತ್ಸರ, ಅಭಿಮಾನ ಮುಂತಾದ ಅವಗುಣಗಳು ತೊಲಗಿ ಹೋಗಲಾರವು. ಮಮಕಾರವೆಂಬ ಕತ್ತಲ ರಾತ್ರಿಯು ರಾಗದ್ವೇಷಗಳೆಂಬ ಗೂಬೆಗಳಿಗೆ ಸುಖದಾಯಕವಾಗಿರುತ್ತದೆ. ರಾಮನ ಪ್ರತಾಪವೆಂಬ ಸೂರ್ಯನು ಉದಯಿಸುವವರೆಗೆ ಆ ಮಮತಾಂಧಕಾರವು ಜೀವಿಯ ಮನಸ್ಸಿನಲ್ಲಿ ಆವರಿಸಿಯೇ ಇರುತ್ತದೆ. ಶ್ರೀರಾಮ, ನಿನ್ನ ಪಾದಪದ್ಮಗಳ ದರ್ಶನ ಪ್ರಭಾವದಿಂದ ನಾನೀಗ ಕ್ಷೇಮವಾಗಿದ್ದೇನೆ. ನನ್ನ ಮಹಾಭಯವೆಲ್ಲವೂ ದೂರವಾಯಿತು. ಓ ಕೃಪಾಳುವೆ, ನಿನ್ನ ದಯೆಗೆ ಪಾತ್ರರಾದವರಿಗೆ ತಾಪತ್ರಯಗಳು ಎಂದಿಗೂ ವ್ಯಾಪಿಸಲಾರವು. ನಾನು ಅತ್ಯಂತ ನೀಚ ಸ್ವಭಾವದ ರಾಕ್ಷಸನಾಗಿರುವೆ. ಇದನ್ನು ಎಂದೂ ಸಹ ಶುಭ ಕಾರ್ಯಗಳನ್ನು ಆಚರಿಸಿದವನಲ್ಲ. ಮುನಿಗಳ ಧ್ಯಾನಕ್ಕೂ ಗೋಚರವಾಗದ ಆ ಪ್ರಭುವಾದ ನೀನು ಸ್ವತಃ ಒಲಿದು ನನ್ನನ್ನು ಆಲಿಂಗನ ಸುಖಾನಂದದೊಂದಿಗೆ ಅನುಗ್ರಹಿಸಿದಿರಿ. ಶ್ರೀರಾಮ, ಕೃಪಾ ಸುಖ ಸ್ವರೂಪ, ಬ್ರಹ್ಮ ಮಹೇಶ್ವರರಿಂದ ಸೇವಿಸಲ್ಪಡುವ ನಿನ್ನ ಚರಣ ಯುಗಳವನ್ನು ನಾನು ಇಂದು ಕಣ್ಣಾರೆ ಕಂಡೆ. ಇದಕ್ಕಿಂತ ಮಿಗಿಲಾದ ಸೌಭಾಗ್ಯ ಬೇರೆ ಏನಿದ್ದೀತು? ಆಗ ಶ್ರೀರಾಮಚಂದ್ರನು ಇಂತೆಂದನು, ಮಿತ್ರನೇ, ಕಾಕಭುಷುಂಡಿಗಳು ಉಮಾಮಹೇಶ್ವರರು ಅರಿತಿರುವ ನನ್ನ ಸ್ವಭಾವವನ್ನು ನಿನಗೆ ಅರುಹುತ್ತೇನೆ, ಕೇಳು. ಚರಾಚರ ಜಗತ್ತಿಗೆ ದ್ರೋಹವನ್ನು ಎಸಗಿದವನಾದರೂ ಭಯಕಂಪಿತನಾಗಿ ನನಗೆ ಶರಣು ಬಂದರೆ ಮದ, ಮೋಹ, ಮೋಸ, ಕಪಟ ಮುಂತಾದ ಅವಗುಣಗಳನ್ನು ತ್ಯಜಿಸಿದವನನ್ನು ನಾನು ಕೂಡಲೇ ಸಾಧುವಿನಂತೆ ಮಾಡುತ್ತೇನೆ. ತಂದೆ, ತಾಯಿ, ಅಣ್ಣ ತಮ್ಮಂದಿರು, ಸತಿ ಸುತರು, ತನು, ಧನ, ಭವನ, ಮಿತ್ರ, ಪರಿವಾರ ಇವರೆಲ್ಲರ ಬಗೆಗೆ ಇರುವ
ತತ್ವವೆಂಬ ನೂಲಿನ ಎಳೆಗಳನ್ನು ಒಟ್ಟುಗೂಡಿಸಿಕೊಂಡು ಅವುಗಳಿಂದ ಒಂದು ಹರಿಯನ್ನು ಹೊಸೆದು ಅವನ್ನು ನನ್ನ ಚರಣಗಳಿಗೆ ಬಂಧಿಸುವವನು, ಸಮದರ್ಶಿಯು, ಇಚ್ಛಾರಹಿತನು, ಹರ್ಷ ಶೋಕ ಭಯದಿಂದ ದೂರನು ಆದ ಇಂತಹ ಸಜ್ಜನನು ಲೋಭಿಯ ಹೃದಯದಲ್ಲಿ ಧನವು ನೆಲೆಸುವಂತೆ ನನ್ನ ಹೃದಯದಲ್ಲಿ ನೆಲೆಸುತ್ತಾನೆ. ನಿನ್ನಂತಹ ಸಂತರು ನನಗೆ ಪ್ರಾಣಪ್ರಿಯರು. ಸಜ್ಜನರ ರಕ್ಷಣೆಗಾಗಿಯೇ ನಾನು ಅವತರಿಸುತ್ತಾ ಇರುತ್ತೇನೆ. ನನ್ನ ಅವತಾರಕ್ಕೆ ಬೇರಾವ ಕಾರಣವೂ ಇಲ್ಲ. ಸಗುಣ ಪರಬ್ರಹ್ಮನ ಉಪಾಸಕರು, ಪರಹಿತ ನಿರತರು, ನೀತಿ ನಿಯಮಗಳಲ್ಲಿ ದೃಢರು, ಬ್ರಾಹ್ಮಣರ ಚರಣಗಳನ್ನು ಸೇವಿಸುವವರು ನನಗೆ ಪ್ರಾಣಪ್ರಿಯರು. ಓ ಲಂಕೇಶ್ವರ, ಕೇಳು, ನಿನ್ನಲ್ಲಿ ಮೇಲಿನ ಎಲ್ಲ ಸದ್ಗುಣಗಳು ತುಂಬಿವೆ. ಅದರಿಂದಾಗಿ ನೀನು ನನಗೆ ಅತ್ಯಂತ ಪ್ರೀತಿಪಾತ್ರನಾಗಿರುವೆ. ಶ್ರೀರಾಮನ ಮೃದು ವಚನಗಳನ್ನು ಕೇಳಿದ ವಾನರರೆಲ್ಲರೂ ಕೃಪಾಸಾಗರನಾದ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಎಂದು ಹರ್ಷೋದ್ಗಾರಗೈದರು. ಪ್ರಭುವಿನ ಕರ್ಣಾಮೃತವಾದ ವಾಣಿಯನ್ನು ಆಲಿಸಿ ಅದನ್ನು ಎಷ್ಟು ಪಾನ ಮಾಡಿದರೂ ವಿಭೀಷಣನು ತಣಿಯನು. ಅವನು ಪುನಃ ಪುನಃ ಪ್ರಭುಪಾದಗಳನ್ನು ಅಪ್ಪಿಕೊಳ್ಳುವನು. ಅಪಾರವಾದ ಪ್ರೇಮವು ಅವನ ಹೃದಯದಲ್ಲಿ ಹಿಡಿಸದಾಯಿತು. ಆಗ ಅವನು ಹೇಳುತ್ತಾನೆ, ದೇವ, ಚರಾಚರ ಜಗತ್ಪ್ರಭು, ಶರಣಾಗತ ರಕ್ಷಕ, ಎಲ್ಲರ ಹೃದಯವನ್ನು ಅರಿಯುವವನೇ, ಇಷ್ಟರವರೆವಿಗೂ ನನ್ನ ಹೃದಯದಲ್ಲಿದ್ದ ವಿಷಯ ವಾಸನೆಗಳೆಲ್ಲವೂ ಪ್ರಭು ಪದಗಳಲ್ಲಿ ಉಂಟಾದ ಭಕ್ತಿ ಪ್ರವಾಹದಿಂದ ಕೊಚ್ಚಿಕೊಂಡು ಹೋಯಿತು. ಓ ಕೃಪಾಳು, ಸದಾಶಿವನ ಮನಸ್ಸಿನಲ್ಲಿರುವ ಅನನ್ಯ ಭಕ್ತಿಯನ್ನು ನನಗೆ ಅನುಗ್ರಹಿಸು. ಶ್ರೀರಾಮ ಪ್ರಭುವು ಏವಮಸ್ತು, ಹಾಗೆಯೇ ಆಗಲಿ ಎಂದು ಹರಸಿದನು. ರಣಧೀರನಾದ ಪ್ರಭುವು ಕೂಡಲೇ ಸಮುದ್ರದ ನೀರನ್ನು ತಾ ಎಂದು ಲಕ್ಷ್ಮಣನಿಗೆ ಆಜ್ಞಾಪಿಸಿದನು. ಬಳಿಕ ವಿಭೀಷಣನಲ್ಲಿ ಹೇಳಿದನು, ಗೆಳೆಯ, ಜಗತ್ತಿನಲ್ಲಿ ನನ್ನ ದರ್ಶನವು ಅಮೋಘವಾದುದು. ಅದು ಎಂದಿಗೂ ನಿಷ್ಫಲವಾಗುವುದಿಲ್ಲ. ನಿನಗೆ ಇಚ್ಛೆ ಇಲ್ಲದಿದ್ದರೂ ನಿನಗೆ ರಾಜ್ಯಾಭಿಷೇಕವನ್ನು ಮಾಡುವೆನು ಎಂದು ಹೇಳಿ ಶ್ರೀರಾಮನು ಅವನನ್ನು ಲಂಕೆಯ ರಾಜ್ಯಕ್ಕೆ ರಾಜನನ್ನಾಗಿಸಿದನು. ಆಗ ಅಂತರಿಕ್ಷದಿಂದ ಅಪಾರವಾದ ಪುಷ್ಪವೃಷ್ಟಿಯಾಯಿತು. ಪ್ರಜ್ವಲಿಸುತ್ತಿದ್ದ ರಾವಣನ ಕ್ರೋಧಾಗ್ನಿಯಿಂದ ಬೆಂದು ಹೋದ ವಿಭೀಷಣನನ್ನು ಶ್ರೀರಾಮಚಂದ್ರನು ತನ್ನ ವಚನಾಮೃತ ಧಾರೆಯಿಂದ ಸಂತೈಸಿದನು. ಕರುಣಾಮೂರ್ತಿಯಾದ ಶ್ರೀರಾಮನು ಆತನನ್ನು ರಕ್ಷಿಸಿ ಅಖಂಡ ರಾಜ್ಯವನ್ನು ಅನುಗ್ರಹಿಸಿದನು. ತನ್ನ 10 ತಲೆಯನ್ನು ಬಲಿಯನ್ನಿತ್ತಾಗ ರಾವಣನಿಗೆ ಶಿವನು ಕರುಣಿಸಿದ ಸಂಪತ್ತನ್ನೇ ಶ್ರೀ ರಘುನಾಥನು ವಿಭೀಷಣನಿಗೆ ತುಂಬಾ ಸಂಕೋಚದಿಂದಲೇ ಇತ್ತನು. ಅಂದರೆ ಶಿವನು ಕರುಣಿಸಿದ ಸಂಪತ್ತನ್ನೇ ತಾನು ಕೊಡುತ್ತಿರುವೆ, ತಾನೇನೂ ಕೊಡಲಿಲ್ಲ ಎಂದು ತಿಳಿದನು. ಇಂತಹ ಕೃಪಾಳುವಾದ ದೊರೆಯನ್ನು ಮರೆತು ಇತರರನ್ನು ಭಜಿಸುವವರು ಕೊಂಬು ಬಾಲವಿಲ್ಲದ ಪಶುಗಳೇ ಸರಿ. ಶ್ರೀರಾಮನು ವಿಭೀಷಣನನ್ನು ತನ್ನ ಭಕ್ತನೆಂದು ಬಗೆದು ತನ್ನವನನ್ನಾಗಿಸಿಕೊಂಡನು. ಪ್ರಭು ಸ್ವಭಾವದಿಂದ ವಾನರರೆಲ್ಲರಿಗೆ ತುಂಬಾ ಸಂತೋಷವಾಯಿತು. ಬಳಿಕ ಸರ್ವಜ್ಞನು, ಸರ್ವರ ಹೃದಯಾಂತರ್ಯಾಮಿಯು, ಸಮಸ್ತ ರೂಪದಿಂದ ಪ್ರಕಟನಾಗುವವನು, ಸರ್ವರಹಿತನು, ಅಂದರೆ ಯಾವುದರಲ್ಲಿಯೂ ಲಿಪ್ತನಲ್ಲದವನು, ಉದಾಸೀನನು, ಭಕ್ತರನ್ನು ಅನುಗ್ರಹಿಸಲು ಮಾನವ ಶರೀರವನ್ನು ಧರಿಸಿದವನು, ಧನುಜ ಕುಲ ನಾಶಕನು ಆದ ಶ್ರೀರಾಮಚಂದ್ರನು ನೀತಿ ಪ್ರತಿಪಾಲಕವಾದ ಮಾತನ್ನು ಹೇಳಿದನು. ಎಲೈ ವೀರ ಕಪೀಶ್ವರ ಸುಗ್ರೀವ, ಲಂಕೇಶ್ವರ ವಿಭೀಷಣ, ಕೇಳಿರಿ, ಈ ಗಂಭೀರ ಜಲದಿಯನ್ನು ದಾಟುವುದೆಂತು? ಅನೇಕ ಜಾತಿಯ ಮೊಸಳೆಗಳು, ಹಾವುಗಳು, ತಿಮಿಂಗಿಲಗಳು ಮುಂತಾದ ಜಲಚರಗಳಿಂದ ತುಂಬಿದ ಈ ಅತ್ಯಂತ ಅಗಾಧ ಸಮುದ್ರವನ್ನು ದಾಟಲು ಎಲ್ಲ ರೀತಿಯಿಂದಲೂ ದುಸ್ತರವಾಗಿದೆಯಲ್ಲ. ಆಗ ವಿಭೀಷಣನು ಹೇಳುತ್ತಾನೆ, ಓ ರಘುನಾಥ, ನಿಮ್ಮ ಒಂದೇ ಬಾಣವು ಕೋಟಿ ಸಮುದ್ರಗಳನ್ನು ಒಣಗಿಸಲಿಕ್ಕೆ ಸಾಕು. ಆದರೂ ನೈತಿಕ ದೃಷ್ಟಿಯಿಂದ ಮೊದಲಿಗೆ ಸಾಗರನ ಬಳಿಗೆ ಹೋಗಿ ಪ್ರಾರ್ಥಿಸುವುದು ಸೂಕ್ತವೆಂದು ತೋರುತ್ತದೆ. ಪ್ರಭು, ಸಮುದ್ರವು ನಿಮ್ಮ ಪೂರ್ವಜರಲ್ಲಿ ಹಿರಿಯವನು. ಅವನು ವಿಚಾರ ಮಾಡಿ ಉಪಾಯವನ್ನು ಹೇಳಬಹುದು. ಅದರಿಂದ ಈ ವಾನರ ಭಲ್ಲೂಕ ಸೈನ್ಯವು ಯಾವ ಪ್ರಯಾಸವೂ ಇಲ್ಲದೆ ಜಲಧಿಯನ್ನು ದಾಟಬಲ್ಲದು. ವಿಭೀಷಣನ ಮಾತನ್ನು ಕೇಳಿ ಶ್ರೀರಾಮನು ಎಂತೆಂದನು, ಸಖನೆ, ನೀನು ಒಳ್ಳೆಯ ಉಪಾಯವನ್ನೇ ಸೂಚಿಸಿರುವೆ. ದೈವ ಸಹಾಯವಿದ್ದರೆ ಹಾಗೆ ಮಾಡೋಣ.
ಆದರೆ ಈ ಸಲಹೆ ಲಕ್ಷ್ಮಣನಿಗೆ ಹಿಡಿಸಲಿಲ್ಲ. ಶ್ರೀರಾಮನ ಮಾತನ್ನು ಕೇಳಿ ಅವನಿಗೆ ತುಂಬಾ ನೋವಾಗಿ ನುಡಿದನು. ಪ್ರಭು, ದೈವದ್ದೇನು ಭರವಸೆ? ಮನಸ್ಸಿನಲ್ಲಿ ರೋಷ ತಳೆದು ಜಲಧಿಯನ್ನು ಇಂಗಿಸಿ ಬಿಡಿರಿ. ದೈವವು ಹೇಡಿಗಳ ಮನಸ್ಸಿನ ಊರುಗೋಲು. ಸೋಮಾರಿಗಳು ದೈವ ದೈವ ಎಂದು ಗೋಗರೆಯುತ್ತಾರೆ. ಇದನ್ನು ಕೇಳಿ ರಘುನಾಥನು ನಕ್ಕು ನುಡಿದನು. ಹಾಗೆ ಮಾಡೋಣ, ಮನಸ್ಸಿನಲ್ಲಿ ಧೈರ್ಯ ತಾಳು ಎಂದು ಲಕ್ಷ್ಮಣನನ್ನು ಸಂತೈಸಿದನು. ಶ್ರೀರಾಮನು ಸಮುದ್ರದ ಬಳಿಗೆ ಸಮೀಪಿಸಿ ಮೊದಲಿಗೆ ತಲೆಬಾಗಿ ನಮಸ್ಕರಿಸಿದನು. ಅನಂತರ ತೀರದಲ್ಲಿ ದರ್ಬೆಗಳನ್ನು ಹಾಸಿಕೊಂಡು ಅದರ ಮೇಲೆ ಕುಳಿತುಕೊಂಡನು. ವಿಭೀಷಣನು ತೆರಳಿದಾಕ್ಷಣ ರಾವಣನು ಶುಕಸಾರಣರೆಂಬ ದೂತರನ್ನು ಶ್ರೀರಾಮನ ಬಳಿಗೆ ಅಟ್ಟಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ 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 ಶ್ರೀರಾಮ